ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮಂಜುನಾಥ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ಧರ್ಮಸ್ಥಳದೇ ಕಂಟಿನ್ಯೂಡ್ ಪಾರ್ಟು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ದರ್ಶನ ಮುಗಿಸ್ಕೊಂಡು ಟೆಂಪಲಿಂದ ಆಚೆ ಬರ್ತಿದ್ದಂಗೆ ಒಂದು ಪಾರ್ಕ್ ಇದೆ. ಪಾರ್ಕಲ್ಲಿ ಫಿಶ್ ಅಕ್ವೇರಿಯಮ್ ಇದೆ. ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಎಲ್ಲ ಇದೆ ಇಲ್ಲಿ. ಕೌಶಿಕ್ ಫಿಶಸ್ ನೋಡ್ತಿದ್ದಂಗೆ ಎಕ್ಸೈಟ್ ಆಗಿಬಿಟ್ಟ. ಅದು ನೋಡು ಇದು ನೋಡು ಅಂತ ಎಲ್ಲ ತೋರಿಸ್ತಾ ಇದ್ದ. ಇದರಲ್ಲಿ ಒಂದು ಫಿಶ್ ನನಗೆ ತುಂಬ ಇಷ್ಟ ಆಯಿತು, ಕ್ಯೂಟ್ ಅನ್ನಿಸ್ತು. ನೋಡಿ ಇದೆ ಅದು ಫಿಶ್ಶು ಹೆಂಗಿದೆ, ಸೇಮ್ ಮನುಷ್ಯರ ಮುಖ ಥರನೇ ಇದೆ. ಆಮೇಲೆ ನಂಗೆ ಫ್ಲ್ಯಾಶ್ ಆಯಿತು, ನನ್ನ ಮಗನಿಗೆ ಸಿಟ್ಟು ಬಂದಾಗ ಅವ್ನು ಮುಷ್ಣಿ ಇದೇ ಥರ ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು. ಈ ಮೀನಿನ ಫೇಸ್ ನೋಡಿ, ಇದು ಸೇಮ್ ಮೊಸಳೆ ಥರ ಇದೆ. ಮೊಸಳೆ ಮೀನು ಅಂತಾರೇನೋ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾವು ಬಾಹುಬಲಿ ಬೆಟ್ಟಕ್ಕೆ ಹೋದ್ವಿ. ನಮಗೆ ಬೆಟ್ಟ ಹತ್ತಕ್ಕಾಗಿಲ್ಲ, ಅದಕ್ಕೆ ನಾವು ಆಟೋ ಮಾಡ್ಕೊಂಡು ಹೋದ್ವಿ. ಬೆಟ್ಟದ ಮೇಲೆ ಆಟೋನೇ ಹೋಗುತ್ತೆ. 50 ರೂಪೀಸ್ ತೊಗೊಂಡ್ರು ಮೇಲ್ಗಡೆ ಬಿಡೋಕ್ಕೆ. ಆಮೇಲೆ ನಾವಿಲ್ಲಿ ಸ್ವಲ್ಪ ಎಲ್ಲ ವ್ಯೂ ಎಲ್ಲ ಎಂಜಾಯ್ ಮಾಡಿದ್ವಿ, ಎಲ್ಲ ಓಡಾಡಿದ್ವಿ. ನಮ್ಮತ್ತೆ ಹೇಳಿದ್ದು, ನಮ್ಮ ಮನೆಯವ್ರಿಗೆ 1.5 ವರ್ಷ ಪಾಪು ಇದ್ದಾಗ ಕರ್ಕೊಂಡು ಬಂದಿದ್ದಂತೆ. ನೋಡಿ ಎಷ್ಟು ವರ್ಷ ಆಯಿತು. ಅವರು ಎಲ್ಲ ಹಳೇದೆಲ್ಲ ನೆನಪು ಮಾಡಿಕೊಂಡು ನಡ್ಕೊಂಡು ಬರ್ತಾಯಿದ್ರು. ಕೌಶಿಕ್ ಅಮ್ಮನ ಎತ್ಕೊಂಡು ಕೆಳಗಡೆಗೆ ಇಳಿ ಅಂತ ಹೇಳ್ದ. ಅದಕ್ಕೆ ಅವನಿಗೆ ಕುಸುಮರಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಗ ತಾನೇ ಮಳೆ ಬಂದುಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು ವೆದರು. ಆಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಕಾರ್ ಮ್ಯೂಸಿಯಮಿಗೆ ಹೋದ್ವಿ. ಪರ್ ಪರ್ಸನ್ 10 ರೂಪೀಸ್ ಎಂಟ್ರಿ ಫೀಸು. ಬನ್ನಿ ಕಾರ್ ಕಲೆಕ್ಷನ್ಸ್ ಎಲ್ಲ ನೋಡೋಣ. ಲಕ್ಸುರಿ ಕಾರ್ಗಳಿದ್ದಾವೆ. ಇಲ್ಲೂ ಆಟ ಆಡ್ತಾ ಇದ್ದಾನೆ ನೋಡಿ ಅವನು. ಕಾರ್ಗಳೆಲ್ಲ ನೋಡ್ಬಿಟ್ಟು ಅವನಿಗೆ ತುಂಬ ಖುಷಿ ಆಯಿತು. ಮೊದಲೇ ಅವನಿಗೆ ಕಾರ್ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಕಾರ್ ಆಟ ಸಾಮಾನೇ ಅವನು ಸೆಲೆಕ್ಟ್ ಮಾಡ್ಕೊತಾನೆ. ತುಂಬ ಹಳೆ ಕಾರ್ಗಳೆಲ್ಲ ಕಲೆಕ್ಷನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಇನ್ನೂ ಹೊಸದೇನೋ ಅನ್ನೋ ಥರ ಅನಿಸುತ್ತೆ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಕಾರ್ಗಳು. ಇದಂತೂ ತುಂಬ ಡಿಫ್ರೆಂಟಾಗಿದೆ ಅಂತ ಅನಿಸ್ತು. ನಾವು ಮೂವೀಸಲ್ಲೆಲ್ಲ ಈ ಥರ ಕಾರ್ಗಳೆಲ್ಲ ನೋಡಿರ್ತೀವಿ, ಆದರೆ ನಿಜವಾಗ್ಲೂ ನೋಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ನೀವು ಧರ್ಮಸ್ಥಳಕ್ಕೆ ಬಂದಾಗ ತಪ್ಪದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಹಳೆ ಕಾಲದ ಬೈಕ್ಗಳು, ರಾಯಲ್ ಎನ್ಫೀಲ್ಡ್ ಬೈಕ್ಗಳೆಲ್ಲ ಇಟ್ಟಿದ್ದಾರೆ. ಸೈಕಲ್ಗಳೆಲ್ಲ ಇದ್ದಾವೆ. ಡಿಫ್ರೆಂಟ್ ಕಾರ್ಸ್ ಎಲ್ಲ ಇದ್ದಾವೆ. ಆಗಿನ ಕಾಲದ ಮಹಾರಾಜರು ಯೂಸ್ ಮಾಡ್ತಿದ್ದಿದ್ದು, ರಿಚ್ ಪರ್ಸನ್ಸ್ ಎಲ್ಲ ಕೊಡುಗೆ ಕೊಟ್ಟಿರೋದೆಲ್ಲ ಹಾಗೆ ಕಲೆಕ್ಷನ್ಸ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲ ಎಷ್ಟನೇ ವರ್ಷದ್ದು, ಅದ್ರ ಹೆಸರೇನು, ಯಾರು ಕೊಡುಗೆ ಕೊಟ್ಟಿದ್ದು ಅದೆಲ್ಲನೂ ಬರೆದು ಕಾರ್ ಎದುರುಗಡೆನೇ ಇಟ್ಟಿದ್ದಾರೆ. ಇನ್ನು ಡೀಟೇಲಾಗಿ ಓದ್ತಾ ಹೋದರೆ ನಮಗೂ ಅದರ ಹಿಸ್ಟ್ರಿ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಬ್ಯಾಗ್ ನಮಗೆ ಕೊಡು, ನಾವು ಹಾಕ್ಕೊಳ್ತೀವಿ ಅಂದರು ಅವ್ನು ಕೊಡೋಕ್ಕೆ ರೆಡಿ ಇಲ್ಲ. ಅವನೇ ಹೊತ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದಾನೆ. ನಾವು ಒಂದೆರಡು ಫೋಟೋಸ್ ತೊಗೊಂಡ್ವಿ ಕಾರ್ ಹತ್ರ. ಯಾವ ಕಾರ್ ಇಷ್ಟ ಆಯಿತೋ ಆ ಕಾರ್ ಹತ್ರ ಡಿಫ್ರೆಂಟ್ ಅನ್ನಿಸ್ತು, ಅಲ್ಲಿ ನಾನು ಹೋಗಿ ಫೋಟೋಸ್ ತೊಗೊಂಡೆ. ಇದು ನೋಡಿ, ಇದು ರಾಜಸ್ಥಾನದಿಂದ ಬಂದಿರೋದಂತೆ. ಅಲೆಮಾರಿ ಜನಾಂಗದವರು ಇದನ್ನ ಯೂಸ್ ಮಾಡ್ತಿದ್ರಂತೆ. ಇದು ಅಷ್ಟೇ ತುಂಬ ಹಳೆಯ ಜಟ್ಕಾ ಗಾಡಿಗಳು. 1864 ಇದು ಗಾಡಿ. ಇದು ಅಷ್ಟೇ 1901 ಮಾಡೆಲ್ಲು. ಆಮೇಲೆ ಕೇರಳ ಕಥಕ್ಕಳಿ ಸಂಚಾರಿಗಳು ಉಪಯೋಗಿಸ್ತಿದ್ದಂಥ ಗಾಡಿ ಇದು. ಇದು ಬಂದ್ಬಿಟ್ಟು ತಮಿಳ್ನಾಡಿನಲ್ಲಿ ಯಾತ್ರೆಗೋಸ್ಕರ ಯೂಸ್ ಮಾಡ್ತಾಯಿದ್ರಂತೆ ಅದು. ಆಮೇಲೆ ಇದು ಆಟೋ ರೆಡ್ ಬನ್ ಕಾರು ಅಂತ, ಇದೊಂದು ಕಾರ್ ಅಂತ ಆಗ ಯೂಸ್ ಮಾಡ್ತಿದ್ದಿದ್ದು ಟೈಪ್ ಆಫ್ ಕಾರ್ ಇದು. ಇದು ಕೂರ್ಗಿ ಅಂತ, ಇದು ಏನೋ ಒಂದು ಟೈಪ್ ಆಫ್ ಬೈಕ್, ಸೈಕಲ್ ಅಂತಲೇ ಹೇಳ್ಬೋದು. ರಾಜ್ಕುಮಾರ್ ಸರ್ ಮೂವೀಸು, ವಿಷ್ಣುವರ್ಧನ್ ಸರ್ ಮೂವೀಸಲ್ಲಿ ಮತ್ತು ಶಂಕರ್ ನಾಗ್ ಸರ್ ಮೂವೀಸಲ್ಲೆಲ್ಲ ನಂಗೆ ಈ ಥರ ಜಟ್ಕಾ ಗಾಡಿ ಎಲ್ಲ ನೋಡಿದ ನೆನಪು. ನಿಮಗೆ ಇದೆಲ್ಲ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಧರ್ಮಸ್ಥಳಕ್ಕೆ ಹೋದಾಗ ತಪ್ಪದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗೋಂಥ ಪ್ಲೇಸ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ವಿಸಿಟ್ ಮಾಡಿದ್ದೀವಿ. ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀವಿ, ಅದನ್ನು ಸಹ ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು.